ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ಕಾಟಕ ರಾಶಿಯವರ ಶ್ರಾವಣ ಮಾಸದ ಸಂಪೂರ್ಣ ಮಾಸ ಭವಿಷ್ಯ ಹೇಗಿರುತ್ತೆ, ಜೊತೆಗೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರು ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನಾಗಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದ್ರೆ ಯಾರೆಲ್ಲ IT, ಕಾರ್ಪೊರೇಟ್ ಮತ್ತು ಡೆಸ್ಕ್ ಜಾಬ್ ಅಲ್ಲಿ ಕೆಲಸ ಮಾಡ್ತಿದ್ರು ಕಚೇರಿಯ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ. ಕೆಲಸ ಬದಲಾಯಿಸಬೇಕು ಅನ್ನೋರಿಗೆ ಒಳ್ಳೆಯ ಆಫರ್ಗಳು ಸಿಗುತ್ತೆ. ಸಹೋದ್ಯೋಗಿಗಳ ಆಂತರಿಕ ರಾಜಕೀಯದಿಂದಾಗಿ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ. ಇನ್ನು ಯಾರೆಲ್ಲ ದಿರುಗುಲಿ ಕೆಲಸವನ್ನು ಮಾಡ್ತಿರೋ ಅವರಿಗೆ ಬಾಕಿದಂತ ಕೂಲಿ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರುತ್ತೆ. ಕೆಲಸ ನೀಡುವ ಜೊತೆಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ. ಹವಾಮಾನ ವೈಪರೀತ್ಯದಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಇನ್ನು ಯಾರೆಲ್ಲ ಡ್ರೈವರ್ಸ್ ಗಳಿದ್ರ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ಮತ್ತು ಡೆಲಿವರಿ ಕೆಲಸವನ್ನ ಮಾಡ್ತಿರೋ ದೂರದ ಪ್ರವಾಸ ಮತ್ತು ಸರಕು ಸಾಗಾಣಿಕೆಯಿಂದ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಆದಾಯ ನಿಮ್ಗೆ ಸಿಗುತ್ತೆ. ಆದರೆ ಈ ಒಂದು ಮಾಸದಲ್ಲಿ ವಾಹನ ಸಣ್ಣ ಪುಟ್ಟ ದುರಸ್ತಿ ವೆಚ್ಚಗಳು ಕೂಡ ನಿಮ್ಗೆ ತಲೆನೋವಾಗುತ್ತೆ. ಇನ್ನು ಕೃಷಿಕರು ಮತ್ತು ತೋಟಗಾರಿಕೆ ವಿಚಾರವನ್ನು ನೋಡಿದ್ರೆ ನೀರಾವರಿ ಆಧಾರಿತ ಬೆಳೆಗಳು ಹಾಗೂ ಹೈನುಗಾರಿಕೆ ಮಾಡೋರಿಗೆ ಬಹಳ ಲಾಭವಿದೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸಿಗುತ್ತೆ. ಇನ್ನು ಯಾರೆಲ್ಲ ಕ್ರಿಯೇಟಿವ್ ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಕಲ್ಪನಾ ಶಕ್ತಿಗಳಿಗೆ ಉತ್ತಮ ಮನ್ನಣೆ ಸಿಗುತ್ತೆ. ಇನ್ನು ವ್ಯವಹಾರ ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದ್ರೆ ದಿನಸಿ, ಬಟ್ಟೆ ಮತ್ತು ಹಾಲಿನ ಉತ್ಪನ್ನಗಳು ಮತ್ತು ಪೂಜೆ ಸಾಮಗ್ರಿಗಳನ್ನ ವ್ಯಾಪಾರ ಮಾಡೋರಿಗೆ ಉತ್ತಮ ಲಾಭವನ್ನ ನೋಡಬಹುದಾಗುತ್ತೆ. ಹೊಸ ಗ್ರಾಹಕರು ನಿಯಮಿತವಾಗಿ ಅಂಗಡಿ ಬರ್ಲಿಕ್ಕೆ ಶುರು ಆಗ್ತಾರೆ. ಗ್ರಾಹಕರ ಜೊತೆ ಮಾತಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೋಬೇಡಿ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮತ್ತು ಬ್ರೋಕರೇಜ್ ಕೆಲಸವನ್ನ ಮಾಡ್ಕೊಂಡ್ ಬರ್ತಿದ್ದೀರಾ, ಆಸ್ತಿ ಮಾರಾಟಗಳಿಂದ ನಿಮ್ಗೆ ಹೆಚ್ಚಿನ ಕಮಿಷನ್ ಸಿಗುತ್ತೆ. ಹಳೆಯ ಬಾಕಿ ಉಳಿದಂತಹ ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಶಾಂತವಾಗುತ್ತೆ ಮತ್ತು ಅಂತ್ಯಗೊಳ್ಳುತ್ತೆ. ಯಾರೆಲ್ಲ ಹೋಟೆಲ್, ಕ್ಯಾಟರಿಂಗ್ ಮತ್ತು ಕಾಮರ್ಸ್ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿರ್ತೀರಾ, ಹೆಚ್ಚಿನ ಆರ್ಡರ್ಗಳು ನಿಮ್ಗೆ ಈ ತಿಂಗಳಲ್ಲಿ ಸಿಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡಿದ್ರೆ ಹಳೆಯ ಹೂಡಿಕೆಗಳಿಂದ ಅನಿಶ್ಚಿತ ಲಾಭ ನಿಮ್ಗೆ ಸಿಗುತ್ತೆ. ಉಳಿತಾಯ ಯೋಜನೆಗಳಿಂದ ಪ್ರಗತಿಯನ್ನು ಕಾಣ್ತೀರಾ. ಕೈಸಲ್ಲಿದಂತಹ ಹಣ ಭಾಗಶಃ ವಾಪಸ್ ಬರಬಹುದು. ಆದರೆ ಕುಟುಂಬ ಸದಸ್ಯರ ಆರೋಗ್ಯಕ್ಕೋಸ್ಕರ ಈ ಮಾಸದಲ್ಲಿ ಹೆಚ್ಚಿನ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ತಾಯಿ ಜೊತೆಗಿರ್ತಕ್ಕಂಥ ಬಾಂಧವ್ಯ ಗಟ್ಟಿಯಾಗುತ್ತೆ. ಅವರ ಆಶೀರ್ವಾದ ಸದಾ ಸಿಗುತ್ತೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಂದ ಸಂತಸ ವಾತಾವರಣ ನಿಮ್ಮದಾಗುತ್ತೆ. ಆದರೆ ಚಂಚಲ ಮನಸ್ಸಿಂದಾಗಿ ಪತಿ ಪತ್ನಿ ನಡುವೆ ಇರತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳಿಂದ ಸಮಸ್ಯೆ ಎದುರಾಗುತ್ತೆ. ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಗಳ ಪ್ರವೇಶದಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ ಸಾತ್ವಿಕ ಆಹಾರ ಪದ್ಧತಿ ಮತ್ತು ಪ್ರಾಣಾಯಾಮದಿಂದ ದೇಹದ ಚೈತನ್ಯ ಹೆಚ್ಚಾಗುತ್ತೆ. ಮಳೆಗಾಲ ಇರೋದ್ರಿಂದ ಶೀತ, ಕೆಮ್ಮು ಮತ್ತು ನೀರು ಸಂಬಂಧಿತ ಸೋಂಕುಗಳಿಂದ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಈ ಒಂದು ರಾಶಿಯವರು ಹೋಗಬೇಕಾದ ದೇವಸ್ಥಾನಗಳು ಯಾವಪ್ಪ ಅಂದ್ರೆ ಮೈಸೂರು ಇರತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಒಂದು ಬಾರಿ ಭೇಟಿಯನ್ನು ಕೊಡಬೇಕಾಗುತ್ತೆ. ಕುಟುಂಬದ ರಕ್ಷಣೆಗೋಸ್ಕರ ಈ ತಾಯಿಯ ಆಶೀರ್ವಾದ ಬಹಳ ಅತ್ಯಗತ್ಯವಾಗುತ್ತೆ. ನಾಗದೋಷ ಪರಿಹಾರ ಮತ್ತು ಕೌಟುಂಬಿಕ ಕಿರಿಕಿರಿಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ. ಮನಸ್ಸಿನ ಆತಂಕ ಮತ್ತು ಭಯ ದೂರವಾಗಲು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನೀವು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಓಂ ನಮಃ ಶಿವಾಯ ಎಂಬ ಮೂಲ ಬೀಜ ಮಂತ್ರವನ್ನ ಜಪಿಸಿ. ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿಯಾಗಿರುತ್ತೆ. ಬಣ್ಣದ ಬಟ್ಟೆಯನ್ನ ಧರಿಸಬಾರದು. ಇದನ್ನು ಸ್ವಲ್ಪ ಅವಾಯ್ಡ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ರಾಶಿಯವರು ಮುಖ್ಯವಾಗಿ ಶ್ರೀನಿವಾಸನ ದರ್ಶನ ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮುಖ್ಯವಾಗಿ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಜೀವನ ಇರ್ತಕ್ಕಂಥ ಧನಧಾನ್ಯದ ಸಮಸ್ಯೆಗಳಾಗ್ಬೋದು ಅಥವಾ ಯಾವುದಾದ್ರು ಕೆಲಸದಲ್ಲಿ ವ್ಯವಹಾರದಲ್ಲಿ ನೀವು ಸಿಲುಕಾಕೊಂಡು ಅದನ್ನ ಸಮಸ್ಯೆ ಹೊರಬರ್ಲಿಕ್ಕೆ ಆಗ್ತಾಯಿಲ್ಲ, ಫೈನಾನ್ಷಿಯಲ್ ತುಂಬಾ ಸಮಸ್ಯೆ ಆಗಿದೆ ಅನ್ನೋದ್ರೆ ಈ ಒಂದು ದರ್ಶನದಿಂದ ನಿಮ್ಗೆ ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಒಟ್ಟಾರೆಗೆ ಇದಾಗಿತ್ತು ಕರ್ಕಾಟಕ ರಾಶಿಯವರ ಶ್ರಾವಣ ಮಾಸದ ಸಂಪೂರ್ಣ ಮಾಸ ಭವಿಷ್ಯ. ನಮ್ಮೊಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.